ಮ್ಯಾನಿಫೆಸ್ಟೇಷನ್ ಅಲ್ಲಿ ಹಲವಾರು ಪ್ರೋಸೆಸ್ ಇದೆ. ಆ ಪ್ರೋಸೆಸ್ ಅಲ್ಲಿ ನಿಮಗೆ ವಿಜುವಲೈಸೇಷನ್ ಇರ್ಬೋದು, ರೈಟಿಂಗ್ ಅಫರ್ಮೇಷನ್ ಇರ್ಬೋದು, ವಾಟರ್ ಟೆಕ್ನಿಕ್ ಇರ್ಬೋದು, ಏರ್ ಮ್ಯಾನಿಫೆಸ್ಟೇಷನ್ ಇರ್ಬೋದು, ಇಲ್ಲ ಹೋಪನೋಪನೋ ಇರ್ಬೋದು. ಎಲ್ಲಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಫಸ್ಟ್ ನೀವು ಸೆಲ್ಫ್ ಅಫರ್ಮೇಷನ್ ನ ಸ್ಟಾರ್ಟ್ ಮಾಡ್ಕೋಬೇಕು. ನೀವು ಯಾವಾಗ ನಿಮ್ಮ ಬಗ್ಗೆ ನೀವೇ ಒಳ್ಳೇದನ್ನ ಮಾತಾಡ್ತಾ ಹೋಗ್ತೀರಾ, ಆಗ ಅದೇ ಒಳ್ಳೇದಾಗ್ತಾ ಹೋಗುತ್ತೆ. ಹೀಗಾಗಿ ಸೆಲ್ಫ್ ಅಫರ್ಮೇಷನ್ ನ ಫಸ್ಟ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಒಂದು ನೀಡ್ ಏನಿದೆ, ನಿಮ್ಮ ಗೋಲ್ ಏನಿದೆ, ಅದಕ್ಕೆ ಅಫರ್ಮೇಷನ್ಸ್ ಬರೆಯೋದು ಹೇಗೆ ಅಂತ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ನೀವೇನ್ ಮಾಡಬೇಕು, ಸೆಲ್ಫ್ ಅಫರ್ಮೇಷನ್ ಸ್ಟಾರ್ಟ್ ಮಾಡಬೇಕು. ನಿಮಗೆ ಅರ್ಜೆಂಟ್ ಆಗಿ ಹೆಲ್ತ್ ಇಶ್ಯೂಸ್ ಇದೆ, ಇಲ್ಲ ನನಗೆ ಮನಿ ಬೇಕು, ಇಲ್ಲ ಜಾಬ್ ಬೇಕು, ಇಲ್ಲ ಟೋಟಲಿ ನನಗೆ ಎಲ್ಲ ಬೇಕು ಅಂದ್ರೆ ಕೆಲವಾರು ಅಫರ್ಮೇಷನ್ಸ್ ನ ಬೇಕಿದ್ರೆ ಬರ್ಕೊಳ್ಳಿ. ನಾನು ಹೇಳ್ತೀನಿ ನಿಮಗೆ. ಆ ಸೆಲ್ಫ್ ಅಫರ್ಮೇಷನ್ ನ ಫಸ್ಟ್ ಸ್ಟಾರ್ಟ್ ಮಾಡ್ಕೊಳ್ಳಿ. ನಿಮಗೆ ಹಣದ ಅವಶ್ಯಕತೆ ಜಾಸ್ತಿ ಇದೆ, ನಿಮ್ಗೆ ಒಳ್ಳೆ ಜಾಬ್ ಬೇಕಿದೆ ಅಂತಂದ್ರೆ ಫಸ್ಟ್ ನೀವು ಮಾಡ್ಬೇಕಾಗಿರೋದು ಐ ಆಮ್ ಅ ಮನಿ ಮ್ಯಾಗ್ನೆಟ್, ಐ ಆಮ್ ಅ ಮನಿ ಮ್ಯಾಗ್ನೆಟ್, ಐ ಆಮ್ ಅ ಮನಿ ಮ್ಯಾಗ್ನೆಟ್ ಅಂತ ನಿಮ್ಗೆ ಹೇಳ್ಕೋಬೇಕು. ಯಾಕೆಂದ್ರೆ ನೀವಾಗ ಹೇಳ್ಕೊಳ್ತಾ ಇದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಿಮಗೆ ದಾರಿಗಳನ್ನ ತೋರಿಸ್ತಾ ಹೋಗುತ್ತೆ. ನೀವು ಮನಿನ ಹೇಗೆ ಅರ್ನ್ ಮಾಡೋದು ಅನ್ನೋದನ್ನ ನಿಮಗೆ ಮನಿನ ದಾರಿ ತೋರಿಸ್ತಾ ಹೋಗುತ್ತೆ. ಹಾಗಾಗಿ ಐ ಆಮ್ ಅ ಮನಿ ಮ್ಯಾಗ್ನೆಟ್ ಅಂತ ಹೇಳ್ಕೊಳ್ಳಿ. ಆಮೇಲೆ ಐ ಆಮ್ ಪವರ್ಫುಲ್, ಹೆಲ್ತಿ ಅಂತ ಹೇಳ್ಕೊಳ್ಳಿ. ನಾನು ಆರೋಗ್ಯವಾಗಿದ್ದೀನಿ, ನಾನು ಪವರ್ಫುಲ್ ಆಗಿದ್ದೀನಿ, ನನ್ನ ಹತ್ರ ಹಣ ಇದೆ ಅಂತ ಹೇಳ್ಕೊಳ್ಳಿ. ಆಮೇಲೆ ಐ ಆಮ್ ವರ್ದಿ ಆಫ್ ಲವ್ ಅಂಡ್ ಸಕ್ಸಸ್ ಅಂತ ಹೇಳ್ಕೊಳ್ಳಿ. ಎಷ್ಟೋ ಜನ ನಾನು ಯಾರು ಲವ್ ಮಾಡಲ್ಲ, ನನಗೆ ಸಕ್ಸಸ್ ಇಲ್ಲ, ಏನಿಲ್ಲ ಅಂತ ಅನ್ಕೊಳ್ತೀರಾ. ಫಸ್ಟ್ ನಿಮ್ಮನ್ನ ನೀವು ಲವ್ ಮಾಡೋದ್ ಕಲೀರಿ. ಸೆಲ್ಫ್ ಲವ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಹೇಳ್ಕೊಳ್ಳಿ. ಇಲ್ಲ ನಿಮ್ಮ ಹೆಲ್ತ್ ಇಶ್ಯೂಸ್ ಏನಾದ್ರೆ ಐ ಆಮ್ ಹೀಲಿಂಗ್ ಮೋರ್ ಎವ್ರಿ ಡೇ ಅಂತ ಹೇಳ್ಕೊಳ್ಳಿ. ಐ ಆಮ್ ಹೀಲಿಂಗ್ ಮೋರ್ ಎವ್ರಿ ಡೇ. ಆಮೇಲೆ ಐ ಆಮ್ ಸ್ಟ್ರಾಂಗ್ ಅಂಡ್ ಕೆಪೇಬಲ್ ಅಂತ ಹೇಳ್ಕೊಳ್ಳಿ. ಐ ಆಮ್ ಬಿಲೀವ್ ಇನ್ ಮೈಸೆಲ್ಫ್ ಅಂತ ಹೇಳ್ಕೊಳ್ಳಿ. ಐ ಆಮ್ ಗ್ರೇಟ್ಫುಲ್ ಫಾರ್ ವಾಟ್ ಐ ಹ್ಯಾವ್ ಅಂತ ಹೇಳ್ಕೊಳ್ಳಿ. ಫಸ್ಟ್ ನಿಮಗೆ ಗ್ರೇಟ್ಫುಲ್ ಇರಬೇಕು. ಆಲ್ರೆಡಿ ನಿಮ್ಮ ಹತ್ರ ಇರೋದಕ್ಕೆ ನೀವು ಗ್ರೇಟ್ಫುಲ್ ಆಗಿರ್ಬೇಕು. ಐ ಆಮ್ ಗ್ರೇಟ್ಫುಲ್ ಫಾರ್ ವಾಟ್ ಎವರ್ ಐ ಹ್ಯಾವ್ ಅಂತ ಹೇಳ್ಕೊಳ್ಳಿ. ಆಮೇಲೆ ನೀವು ಹ್ಯಾಪಿ ಆಗಿರ್ಬೇಕಾ, ಐ ಚೂಸ್ ಟು ಬಿ ಹ್ಯಾಪಿ ಇನ್ ಮೈ ಲೈಫ್ ಅಂತ ಹೇಳ್ಕೊಳ್ಳಿ. ಹೀಗೆ ನಿಮ್ಮ ಸೆಲ್ಫ್ ಅಫರ್ಮೇಷನ್ಸ್ ನ ನೀವು ಫಸ್ಟ್ ಹೇಳ್ಕೊಳಕ್ ಶುರು ಮಾಡಿದಾಗ ಅದೇನಾಗುತ್ತೆ, ನಿಮ್ಮ ಒಂದು ಪರ್ಸನಾಲಿಟಿ, ವ್ಯಕ್ತಿತ್ವನೇ ಚೇಂಜ್ ಮಾಡ್ತಾ ಹೋಗುತ್ತೆ. ಫಸ್ಟ್ ನೀವು ಪಾಸಿಟಿವ್ ಮೈಂಡ್ ಗೆ ಬರ್ತೀರಾ ಅಂಡ್ ನಿಮ್ಗೆ ಅದೇ ತರನೇ ಸಿಚುವೇಶನ್ಸ್, ಪರ್ಸನ್ಸ್ ಸಿಗ್ತಾ ಹೋಗ್ತಾರೆ. ಈ ಸೆಲ್ಫ್ ಅಫರ್ಮೇಷನ್ ನೀವು ಪ್ರಾಕ್ಟೀಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಬೇರೆ ಪ್ರೋಸೆಸ್ ನ ನಿಮ್ಗೆ ಹೇಳ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಬಾಯ್.